ನನ್ನ ಲೈಫ್ನಲ್ಲಿ ಇಂಥದೊಂದು ಟ್ವಿಸ್ಟ್ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಮದುವೆಯಾಗಿ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ನನ್ನ ಅತ್ತೆ ಮಾತ್ರ ತುಂಬಾ ವಿಚಿತ್ರವಾಗಿದ್ದರು. ಒಂದು ದಿನ ಅವರು ನನಗೆ ಫೋನ್ ಮಾಡಿ, ಲೋ ಅಳಿಯ ಅನಿಲ್, ನೀನು ಬರುವಾಗ ನಿನ್ನ ಹೆಂಡತಿಯನ್ನು ಜೊತೆಯಲ್ಲಿ ಜಾಸ್ತಿ ಕರ್ಕೊಂಡು ಬರಬೇಡ. ನೀನೊಬ್ಬನೇ ಬರ್ತಾ ಇರು, ಅದೇ ಎಲ್ಲರಿಗೂ ಒಳ್ಳೆಯದು ಅಂದರು. ಯಾವ ಅಮ್ಮನಾದರೂ ತನ್ನ ಅಳಿಯನಿಗೆ ಮಗಳನ್ನು ಮನೆಗೆ ಕರ್ಕೊಂಡು ಬರಬೇಡ ಅಂತ ಹೇಳ್ತಾಳ? ಆದರೆ ನನ್ನ ಅತ್ತೆ ಶಾರದಾ ಹಂಗೆ ಹೇಳಿದರು. ನನ್ನ ಹೆಂಡತಿ ಮತ್ತು ಮಗು ಯಾವಾಗಲೂ ಅವರ ಮನೆಗೆ ಹೋಗೋದು ಅವರಿಗೆ ಇಷ್ಟ ಇರಲಿಲ್ಲ. ನಾನು ಯಾವಾಗ ಬೇಕಾದರೂ ಹೋಗಬಹುದಿತ್ತಂತೆ. ಇದರ ಹಿಂದಿನ ಸೀಕ್ರೆಟ್ ಏನು ಅಂತ ನನಗೆ ಮೊದಲು ಅರ್ಥ ಆಗಲಿಲ್ಲ. ಆಮೇಲೆ ಅವರೇ ಅಸಲಿ ಮ್ಯಾಟರ್ ಬಾಯಿ ಬಿಟ್ಟಾಗ ನನಗೆ ಶಾಕ್ ಆಯ್ತು. ನನ್ನ ಹೆಸರು ಅನಿಲ್ ನಿಜವಾದ ಹೆಸರಲ್ಲ. ನನಗೆ 28 ವರ್ಷ. ನಮ್ಮದು ಲವ್ ಮ್ಯಾರೇಜ್ ಆಗಿ 1.5 ವರ್ಷ ಆಗಿದೆ. ಕಾಲೇಜಿನಲ್ಲಿ 5 ವರ್ಷ ಅವಳ ಹಿಂದೆನೇ ಬಿದ್ದಿದ್ದೆ. ಅವಳು ನನ್ನ ಜೂನಿಯರ್ ಆಗಿ ಕಾಲೇಜಿಗೆ ಬಂದಾಗಲಿಂದ ನನಗೆ ಅವಳ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿತ್ತು. ಅವಳ ಲುಕ್ ಮತ್ತು ಬ್ಯೂಟಿ ನೋಡಿ ನಾನು ಫುಲ್ ಫ್ಲಾಟ್ ಆಗಿದ್ದೆ. ಕಾಲೇಜಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಹುಡುಗರು ಅವಳ ಹಿಂದೆನೇ ಸುತ್ತುತ್ತಿದ್ದರು. ಆದರೆ ಅವಳು ಮಾತ್ರ ಯಾರನ್ನೂ ಕೇರ್ ಮಾಡ್ತಿರಲಿಲ್ಲ. ಒಂಥರ ಸೈಲೆಂಟ್ ಆಗಿ ಇರ್ತಾ ಇದ್ಲು. ನಾನಂತೂ ಅವಳಿಗೆ ಫುಲ್ ಅಹಂಕಾರ ಅನ್ಕೊಂಡಿದ್ದೆ. ಆದ್ರೆ ಹಂಗಿರಲಿಲ್ಲ. ಅವಳದ್ದು ತುಂಬಾ ತಣ್ಣಗಿನ ಸ್ವಭಾವ. ಯಾರ ಜೊತೆನೂ ಜಾಸ್ತಿ ಮಿಂಗಲ್ ಆಗ್ತಿರಲಿಲ್ಲ. ಆದ್ರೆ ನೋಡೋಕೆ ಮಾತ್ರ ದೇವತೆ ತರ ಇದ್ಲು. ಯಾರಾದ್ರೂ ಒಂದು ಸಲ ನೋಡಿದ್ರೆ ಕಣ್ಣು ತಿರುಗಿಸ್ತಾ ಇರಲಿಲ್ಲ. ನಾನು ಒಂದು ದಿನ ಧೈರ್ಯ ಮಾಡಿ ಅವಳಿಗೆ ಪ್ರಪೋಸ್ ಮಾಡ್ದೆ. ಆದ್ರೆ ಅವಳು ಹೂಂ ಅನ್ನಿಲ್ಲ. ಒಟ್ಟಿನಲ್ಲಿ ತುಂಬಾ ಜನ ಹುಡುಗರು ಟ್ರೈ ಮಾಡಿ ಅವಳ ಈ ತಣ್ಣಗಿನ ರೆಸ್ಪಾನ್ಸ್ ನೋಡಿ ಹಿಂದೆ ಸರಿದಿದ್ದರು. ಆದ್ರೆ ಅಷ್ಟು ಸುಂದರವಾಗಿದ್ದ ಹುಡುಗಿಯನ್ನು ಬಿಡೋಕೆ ನನಗಂತೂ ಮನಸ್ಸಿರಲಿಲ್ಲ. ನಾನು ಬಿಡದೆ ಅವಳ ಫೋನ್ ನಂಬರ್ ತಗೊಂಡು ಮೆಸೇಜ್ ಮಾಡ್ತಾ ಹಿಂದೆನೇ ತಿರುಗುತ್ತಾ ಇದ್ದೆ. ನನ್ನ ಕಾಟ ತಡೆಯೋಕೆ ಆಗದೆ ಒಂದು ದಿನ ಅವಳು ನಮ್ಮ ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರನೇ ಮಾತಾಡು ಅಂದ್ಲು. ಆ ಧೈರ್ಯದ ಮೇಲೆ ನಾನು ನೇರವಾಗಿ ಹಾಸನದಲ್ಲಿರೋ ಅವಳ ಮನೆಗೆ ಹೋದೆ. ನಾನು ಮನೆ ಮುಂದೆ ಹೋದಾಗ ಒಬ್ಬರು ಲೇಡಿ ನಿಂತಿದ್ರು. ನೋಡೋಕೆ ಫುಲ್ ಯಂಗ್ ಆಗಿದ್ರು. ನಾನಂತೂ ಅವಳ ಅಕ್ಕ ಇರಬೇಕು ಅನ್ಕೊಂಡೆ. ಆದ್ರೆ ಮಾತಾಡಿಸಿದ ಮೇಲೆ ಗೊತ್ತಾಗಿದ್ದು ಅವರು ಅವಳ ಅಮ್ಮ ಶಾರದಾ ಅಂತ. ಅವಳ ಅಪ್ಪನಿಗೆ ಸ್ವಲ್ಪ ವಯಸ್ಸಾಗಿತ್ತು. ಎಲ್ಲೋ ದೊಡ್ಡ ಕಂಪನಿಯಲ್ಲಿ ಕೆಲಸದಲ್ಲಿದ್ದವರು ವ್ಯಾರೆಸ್ ತಗೊಂಡು ಈಗ ಮನೆಯಲ್ಲೇ ಇದ್ದಾರೆ ಅಂತ ಗೊತ್ತಾಯ್ತು. ನಾನು ಬಂದ ಮ್ಯಾಟರ್ ಹೇಳಿದೆ. ಅದಕ್ಕೆ ಅತ್ತೆ ಶಾರದಾ, ನೋಡು ಅನಿಲ್, ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ಗಿಟ್ಟಿಸಿಕೊಂಡು ಬಂದ್ರೆ ಮದುವೆ ಮಾಡಿಕೊಡ್ತೀನಿ. ಆದ್ರೆ ಒಂದು ವಿಷಯ ಮೊದಲೇ ಹೇಳ್ತೀನಿ ಕೇಳು. ನನ್ನ ಮಗಳು ಕಾವ್ಯ ತುಂಬಾ ಸುಮಾರಿ, ಮನೆ ಕೆಲಸ ಏನೂ ಮಾಡಲ್ಲ. ನಿನಗೆ ಅಡುಗೆ ಮಾಡಿ ಬಡಿಸ್ತಾಳೆ ಅಂತ ಅನ್ಕೋಬೇಡ. ಬರೀ ಹೆಸರಿಗಷ್ಟೇ ಹೆಂಡತಿ ಆಗಿರ್ತಾಳೆ ಅಷ್ಟೇ. ಅವಳು ನಮ್ಮ ಮಾತನ್ನೇ ಕೇಳಲ್ಲ, ಯಾರನ್ನೂ ಕೇರ್ ಮಾಡಲ್ಲ. ಇಂಥವಳನ್ನು ಮದುವೆ ಆಗಬೇಕೋ ಬೇಡವೋ ನೀನೇ ಯೋಚನೆ ಮಾಡು. ನಮಗಿರೋದು ಒಂದೇ ಕಂಡೀಷನ್, ಹುಡುಗನಿಗೆ ಒಳ್ಳೆ ಕೆಲಸ ಇರಬೇಕು. ಇನ್ನು ಅವಳು ನಿನ್ನ ಜೊತೆ ಓಡಿ ಬರ್ತಾಳೆ ಅಂತಲ್ಲ ಅನ್ಕೋಬೇಡ. ಅವಳಿಗೆ ಆ ತರಹದ ಕ್ಯಾರೆಕ್ಟರ್ ಇಲ್ಲ ಎಂದರು. ಅತ್ತೆ ತುಂಬಾ ಬೋಲ್ಡ್ ಆಗಿ ಮಾತಾಡ್ತಿದ್ರು. ಯಾರನ್ನೂ ಲೆಕ್ಕಿಸ್ತಾ ಇರಲಿಲ್ಲ. ಆದರೆ ಮಗಳು ಕಾವ್ಯ ಬೋಲ್ಡ್ ಅಲ್ಲದಿದ್ರೂ ಯಾರನ್ನೂ ಕೇರ್ ಮಾಡದ ವಿಚಿತ್ರ ಸ್ವಭಾವದವಳಾಗಿದ್ಲು. ಇಷ್ಟರಲ್ಲಿ ಮಾವ ರಮೇಶ್ ಬಂದು ನನ್ನ ಹತ್ತಿರ ಎಲ್ಲಾ ಡೀಟೇಲ್ಸ್ ಕೇಳಿದರು. ಇವಳು ಹೇಳಿದ್ದನ್ನು ಕೇಳಿದ್ದೆಲ್ಲಪ್ಪ, ಒಳ್ಳೆ ಕೆಲಸ ತಗೊಂಡ್ರೆ ನಮಗೇನು ಅಭ್ಯಂತರ ಇಲ್ಲ. ನಿನಗೆ ಹುಡುಗ ಇಷ್ಟ ಆದ ಅಂತ ನನ್ನ ಹೆಗಲ ಮೇಲೆ ಕೈ ಹಾಕಿದರು. ನಾನು ಅದೃಷ್ಟವಶಾತ್ ಕಾಲೇಜ್ ಮುಗಿಯುತ್ತಿದ್ದಂತೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಐಟಿ ಕೆಲಸ ಗಿಟ್ಟಿಸಿಕೊಂಡೆ. ಆಮೇಲೆ ಮದುವೆ ಮಾತಾಡೋಕೆ ಹೋದೆ. ನನ್ನ ಮನೆಯವರಿಗಂತೂ ಈ ಮದುವೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೆ ನಾನು ಹಠ ಹಿಡಿದು ಒಪ್ಪಿಸಿದೆ. ಮದುವೆ ಫಿಕ್ಸ್ ಆಯ್ತು. ಕಾವ್ಯ ಕೂಡ ನನಗೇನು ಕಾಯ್ತಾ ಇರಲಿಲ್ಲ ಅನ್ಸಿದ್ರೂ ಓಕೆ ಅನ್ನೋ ತರ ನಿಂತಿದ್ಲು. ಮದುವೆ ಮುಗಿದ ದಿನವೇ ಅತ್ತೆ ನನ್ನ ಹತ್ತಿರ ಬಂದು, ಲೋ ಅನಿಲ್, ನೀನು ಅವಳ ಬಗ್ಗೆ ಏನೂ ಪೂರ್ತಿ ತಿಳಿಯದೆ ಮದುವೆ ಆಗಿದೀಯ ಅಂತ ಗೊತ್ತು. ಅವಳ ಸ್ವಭಾವದ ಜೊತೆ ಹೊಂದ್ಕೊಂಡು ಹೋಗೋದು ಕಷ್ಟ. ಇನ್ನೊಂದು ವಿಷಯ, ಈ ಊರಲ್ಲಿ ನನ್ನ ಬಗ್ಗೆ ಎಲ್ಲರಿಗೂ ಬ್ಯಾಡ್ ಒಪಿನಿಯನ್ ಇದೆ. ನನ್ನ ಹೆಸರು ಕೆಟ್ಟಿದೆ. ಯಾರಾದ್ರೂ ನಿನಗೆ ನನ್ನ ಬಗ್ಗೆ ಏನಾದ್ರೂ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡ. ಅದರ ಬಗ್ಗೆ ನನ್ನನ್ನು ಕೇಳೋಕೆ ಬಂದ್ರೆ ನಾನು ಒಪ್ಪಲ್ಲ ಅಂತ ಮೊದಲೇ ವಾರ್ನಿಂಗ್ ಕೊಟ್ರು. ನಾನಂತೂ ಅವರ ಬಗ್ಗೆ ಹೊರಗಡೆ ಏನೂ ಕೇಳಿರಲಿಲ್ಲ, ಅನ್ವೇಷಣೆ ಮಾಡೋಕೂ ಹೋಗಿರಲಿಲ್ಲ. ಅವತ್ತು ಸುಮ್ಮನೆ ತಲೆಯಾಡಿಸಿದ್ರು. ಇವರ ಮನೆಯಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದೆ. ಆದರೆ ಮೇಲ್ನೋಟಕ್ಕೆ ಏನೂ ಸಿಗಲಿಲ್ಲ. ಆದ್ರೆ ಮದುವೆಯಾಗಿ ಮನೆಗೆ ಬಂದ್ಮೇಲೆ ಅಸಲಿ ಕಷ್ಟ ಶುರುವಾಯ್ತು. ನನ್ನ ಹೆಂಡತಿ ಮನೆಯಲ್ಲಿ ಒಂದು ಸಣ್ಣ ಕೆಲಸನೂ ಮಾಡ್ತಿರಲಿಲ್ಲ. ದಿನಪೂರ್ತಿ ಮೇಕಪ್ ಮಾಡ್ಕೊಂಡು ಸ್ಮಾರ್ಟ್ ಫೋನ್ ನೋಡ್ತಾ ಕೂತಿರ್ತಿದ್ಲು. ನಾನು ಪ್ರೀತಿಯಿಂದ ಅವಳ ಹತ್ತಿರ ಹೋದ್ರೆ ನನ್ನ ರೊಮ್ಯಾನ್ಸ್ಗೆ ಅವಳು ಬೇಡ ಅಂತ ಇರಲಿಲ್ಲ. ಆದ್ರೆ ಅವಳ ಕಡೆಯಿಂದ ಯಾವುದೇ ರಿಯಾಕ್ಷನ್ ಇರ್ತಿರಲಿಲ್ಲ.
ನಾನು ಎಷ್ಟೋ ಸಲ ಕೇಳ್ದೆ. ಅದಕ್ಕೆ ಅವಳು, ನನ್ನ ಸ್ವಭಾವನೆ ಎಷ್ಟು? ನೀನೇ ತಾನೇ ನನ್ನ ಹಿಂದೆ ಬಿದ್ದು ಮದುವೆಯಾಗಿದ್ದು. ನೀನು ಬಂದಾಗ ನಾನು ಕೋಆಪರೇಟ್ ಮಾಡ್ತೀನಿ, ಆದ್ರೆ ಅದಕ್ಕಿಂತ ಜಾಸ್ತಿ ಪ್ರೀತಿ ಗೀತಿ ಅಂತ ನನ್ನಿಂದ ನಿರೀಕ್ಷಿಸಬೇಡ ಅಂದ್ಲು. ನಾನು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡೆ. ನನ್ನ ಮನೆಯಲ್ಲಿ ಅಮ್ಮ ಮಾತ್ರ ಇದ್ರು. ಅಮ್ಮ ಹಳೆ ಕಾಲದವರಾಗಿದ್ದರಿಂದ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು. ಕೆಲಸ ಮಾಡದ ಸೊಸೆಯನ್ನು ಅವರು ಒಪ್ಪುತ್ತಿರಲಿಲ್ಲ. ಅದಕ್ಕೆ ಮನೆಯಲ್ಲಿ ಕೆಲಸಕ್ಕೆ ಒಬ್ಬಾಕೆಯನ್ನು ಇಟ್ಟೆವು. ಅವಾಗ ಇಬ್ಬರಿಗೂ ಖುಷಿಯಾಯ್ತು. ನಮ್ಮ ಮನೆಯ ಮೇಲಿನ ಫ್ಲೋರ್ ಕಾವ್ಯಳ ಸಾಮ್ರಾಜ್ಯ ಆಗಿತ್ತು. ಕೆಳಗಡೆ ಅಮ್ಮ ಇರ್ತಾ ಇದ್ರು. ಇಬ್ಬರೂ ಒಬ್ಬರನ್ನೊಬ್ಬರು ಭೇಟಿಯಾಗ್ತಾ ಇರಲಿಲ್ಲ. ನಾನು ಆಫೀಸ್ನಿಂದ ಬಂದಾಗ ಮಾತ್ರ ಸಿಗ್ತಾ ಇದ್ರು. ಹೀಗೆ 6 ತಿಂಗಳು ಕಳೀತು. ಒಂದು ದಿನ ನಾನು ಅತ್ತೆಗೆ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ನಡೀತಿರೋ ಈ ವಿಷಯಗಳನ್ನೆಲ್ಲ ಹೇಳ್ದೆ. ಅದಕ್ಕೆ ಅತ್ತೆ ನಗ್ತಾ, ಲೋ, ನಿನಗೆ ನಾನು ಮೊದಲೇ ಹೇಳಿಲ್ವಾ ಅವಳ ಅಸಲಿ ಗುಣ ಏನು ಅಂತ? ಅವಾಗ ನೀನೇ ತಾನೇ ಹಠ ಮಾಡಿ ಅವಳನ್ನೇ ಮದುವೆ ಆಗ್ತೀನಿ ಅಂದಿದ್ದು. ಎಷ್ಟೋ ಹುಡುಗರು ಅವಳನ್ನು ಕೇಳಿಕೊಂಡು ಮನೆಗೆ ಬಂದಿದ್ರು. ಅವಾಗಲೂ ನಾನು ಇದನ್ನೇ ಹೇಳಿದ್ದೆ. ಬರೀ ಬ್ಯೂಟಿ ನೋಡಿ ಬಂದ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಹಿಂದೆ ಸರಿದರು. ನೀನು ಮಾತ್ರ ಗಟ್ಟಿಯಾಗಿ ನಿಂತು ಮಗಳನ್ನ ಮದುವೆ ಆದೆ ಅಂದರು. ಇನ್ಮೇಲೆ ಅದು ನನ್ನ ರಿಸ್ಕ್ ಅಲ್ಲ, ನೀನೇ ಹೆಂಗೋ ಮ್ಯಾನೇಜ್ ಮಾಡ್ಕೋ. ಅವಳಿಂದ ನಮಗೇನೂ ಪ್ರಯೋಜನ ಇರಲಿಲ್ಲ ಎಂದರು. ನನಗೆ ಆಶ್ಚರ್ಯ ಆಗಿ, ಅವಳಿಂದ ಏನು ಪ್ರಯೋಜನ ಇರ್ಬೇಕಿತ್ತು? ಅವಳೇನಾದ್ರೂ ಕೆಲಸಕ್ಕೆ ಹೋಗ್ಬೇಕಿತ್ತ ಅಂದೆ. ಅದಕ್ಕೆ ಅತ್ತೆ, ಅದನ್ನೆಲ್ಲ ನಿನಗೆ ಹೇಳಿ ವೇಸ್ಟ್ ಅಂದರು. ಈ 6 ತಿಂಗಳಲ್ಲಿ ನನಗೆ ಒಂದು ಮ್ಯಾಟರ್ ಅರ್ಥ ಆಗಿತ್ತು. ನನ್ನ ಹೆಂಡತಿಗೆ ಅವಳ ಅಮ್ಮನ ಮನೆಗೆ ಹೋಗಿ ಇರೋಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ನಾನು ಕರೆದ್ರೂ ಬರ್ತಿರಲಿಲ್ಲ. ಹಾಗೆ ಅತ್ತೆ ಮಾವನಿಗೂ ಇವಳು ಬಂದು ಇರೋದು ಬೇಕಿರಲಿಲ್ಲ. ಅತ್ತೆ ಒಂದು ದಿನ ನನಗೆ, ಅವಳು ಅಲ್ಲಿಗೆ ಬರದಿದ್ರೆ ಬೇಡ ಬಿಡು, ನೀನು ಫೋರ್ಸ್ ಮಾಡಬೇಡ. ಆದ್ರೆ ನೀನು ಮಾತ್ರ ವಾರಕ್ಕೊಮ್ಮೆ ಬಂದು ಹೋಗು ಅನಿಲ್, ನಿನಗೆ ನಮ್ಮ ಕಂಡ್ರೆ ಇಷ್ಟ ಅಲ್ವಾ ಅಂದರು. ನನಗೆ ಡೌಟ್ ಬಂದು, ಯಾಕೆ ಅಮ್ಮ, ಅಪ್ಪ ಅಮ್ಮ ಮಗಳ ಮಧ್ಯೆ ಇಷ್ಟೊಂದು ಗ್ಯಾಪ್ ಅಂದೆ. ಅದಕ್ಕೆ ಅವರು, ಅದೇ ಹೇಳಿದ್ನಲ್ಲ, ಅವಳು ವಿಚಿತ್ರ, ಅವಳಿಂದ ನಮಗೇನು ಯೂಸ್? ನಿನಗೇನಾದ್ರೂ ಯೂಸ್ ಇದ್ರೆ ನೋಡ್ಕೋ ಅಂದ್ರು. ನಾನು ಆ ಮನೆಗೆ ಯಾವಾಗ ಹೋದ್ರೂ ಮಾವ ಮತ್ತು ಅತ್ತೆ ಇಬ್ಬರೂ ಮನೆಯಲ್ಲೇ ಇರ್ತಾ ಇದ್ರು. ಜೊತೆಗೆ ಮಾವನ ಫ್ರೆಂಡ್ಸ್ ಅಂತ ತುಂಬಾ ಜನ ಬರ್ತಾ ಇದ್ರು. ಅದು ಬೇರೆ ಬೇರೆ ವಯಸ್ಸಿನವರು. ಕಾಲೇಜ್ ಹುಡುಗರು ಕೂಡ ಮಾವನ ಫ್ರೆಂಡ್ಸ್ ಅಂತ ಅತ್ತೆ ಹೇಳ್ತಾ ಇದ್ರು. ನಾನು ಮಾವ ದೊಡ್ಡ ಆಫೀಸರ್ ಆಗಿದ್ದು ಈಗ ರಿಟೈರ್ ಆಗಿ ಮನೆಯಲ್ಲಿ ಫ್ರೀ ಆಗಿ ಇರೋದ್ರಿಂದ ಇಷ್ಟೊಂದು ಜನ ಬರ್ತಾರೆ ಅನ್ಕೊಂಡಿದ್ದೆ. ಅತ್ತೆ ಮೊದಲೇ ಮಗಳ ವಿಷಯದಲ್ಲಿ ತಲೆ ಹಾಕಬೇಡ ಎಂದಿದ್ದರಿಂದ ನಾನು ಜಾಸ್ತಿ ಏನೂ ಕೇಳ್ತಾ ಇರಲಿಲ್ಲ. ಹೆಂಡತಿಯನ್ನೂ ಕೇಳಲಿಲ್ಲ. ಆದರೆ ನನ್ನ ಹೆಂಡತಿ ತವರು ಮನೆಗೆ ಹೋಗೋಕೆ ಅಷ್ಟೊಂದು ಹಠ ಮಾಡ್ತಿರೋದನ್ನು ನೋಡಿ ಒಂದು ದಿನ ಡೌಟ್ ತಡೆಯಲಾರದೆ ಕೇಳೇಬಿಟ್ಟೆ. ಯಾಕೆ ಕಾವ್ಯ ನಿನ್ನ ಮನೆಗೆ ಹೋಗೋಕೆ ಇಷ್ಟಪಡಲ್ಲ? ನಿಮ್ಮ ಅಮ್ಮ ಕೂಡ ನಿನ್ನ ಜೊತೆ ನಾರ್ಮಲ್ ಆಗಿ ಇರಲ್ಲ ಏನಿದೆಲ್ಲ ಅಂದೆ. ಅದಕ್ಕೆ ಅವಳು, ನನಗೆ ಆ ಮನೆ ಅಂದ್ರೇನೆ ಆಗಲ್ಲ ಅನಿಲ್. ನೀನೇ ಹೇಳಿದ್ಯಲ್ಲ, ಅಲ್ಲಿ ಯಾವಾಗಲೂ ನಿಮ್ಮ ಮಾವನ ಫ್ರೆಂಡ್ಸ್ ಇರ್ತಾರೆ ಅಂತ. ಅವರೆಲ್ಲ ಯಾರು ಗೊತ್ತಾ? ಅಸಲಿಗೆ ನಮ್ಮ ಅಪ್ಪನಿಗೆ ಏನು ಕೆಲಸ ಅಂತ ನಿನಗೆ ಗೊತ್ತಾ ಅಂತ ಕೇಳಿ ಸುಮ್ಮನಾದ್ಲು. ಇದರಲ್ಲಿ ಏನೋ ದೊಡ್ಡ ರಹಸ್ಯ ಇದೆ ಅಂತ ನನಗೆ ಅನಿಸಿತು. ಅವರು ಎಲ್ಲಿಂದ ರಿಟೈರ್ ಆಗಿದ್ದು ಅಂತ ನಾನು ಅವಳನ್ನು ಗದರಿಸಿ ಕೇಳ್ದೆ. ಅವಳು ನನ್ನ ನೋಡಿ ಬಿಟ್ಟ ಕಣ್ಣಿನಿಂದ, ಅವರು ಎಲ್ಲೂ ಕೆಲಸ ಮಾಡ್ತಿರಲಿಲ್ಲ, ಇನ್ನು ರಿಟೈರ್ ಆಗೋಕೆ ಎಲ್ಲಿಂದ ಬಂತು ಅಂದ್ಲು. ಏನು ಹೇಳ್ತಿದ್ದೀಯಾ? ನಿಮ್ಮ ಅಮ್ಮ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿ ಬ್ಯಾರೆಸ್ ತಗೊಂಡಿದ್ದಾರೆ ಅಂದಿದ್ರಲ್ಲ ಅಂದೆ. ಅದಕ್ಕೆ ಅವಳು, ಅವರು ಯಾವುದೇ ರಿಟೈರ್ಮೆಂಟ್ ತಗೊಂಡಿಲ್ಲ, ಮೊದಲು ಏನೋ ಬಿಸಿನೆಸ್ ಮಾಡಿ ಲಾಸ್ ಮಾಡ್ಕೊಂಡ್ರು. ಆಮೇಲೆ ಮಾಡಿದ ಬಿಸಿನೆಸ್ ಮಾತ್ರ ಸೂಪರ್ ಹಿಟ್ ಆಯ್ತು ಅಂದ್ಲು. ಯಾವ ಬಿಸಿನೆಸ್ ಅಂತ ನಾನು ಕೇಳಿದ್ದಕ್ಕೆ ಅವಳು ಜೋರಾಗಿ ನಕ್ಕಳು. ಅವಳು ನಗುತ್ತಾ, ಅಪ್ಪ ಮತ್ತು ಅಮ್ಮ ಇಬ್ಬರು ಸೇರಿ ಹಾಲಿನ ಬಿಸಿನೆಸ್ ಮಾಡ್ತಾರೆ ಅಂದ್ಲು. ಹಾಲಿನ ಬಿಸಿನೆಸ್ಸಾ? ಆದ್ರೆ ಅಲ್ಲಿ ಹಸುಗಳೇ ಇಲ್ಲವಲ್ಲ ಅಂದೆ. ಅದಕ್ಕೆ ಅವಳು, ಹಾಲಿನ ಬಿಸಿನೆಸ್ ಮಾಡೋಕೆ ಹಸುಗಳೇ ಬೇಕಾ? ಇವಾಗ ಹಾಲಿನ ಏಜೆನ್ಸಿ ತಗೊಂಡ್ರೆ ಸಾಕಲ್ಲ. ಹೌದು, ಅಪ್ಪನಿಗೆ ದೊಡ್ಡ ಹಾಲಿನ ಸೇಲ್ಸ್ ಬಿಸಿನೆಸ್ ಇದೆ, ನಿನಗೆ ಗೊತ್ತಿಲ್ಲ ಅಷ್ಟೇ. ಅವರಿಗೆ ಅಂಗಡಿ ಇಲ್ಲ, ಆದ್ರೆ ಏಜೆನ್ಸಿ ಇದೆ ಅಂದ್ಲು. ನಾನು, ಓ, ಹಾಗಾದ್ರೆ ಏಜೆನ್ಸಿ ಬೇರೆಯವರಿಗೆ ನಡೆಸೋಕೆ ಕೊಟ್ಟಿದ್ದಾರ ಅಂದೆ. ಅದಕ್ಕೆ ಅವಳು, ಇಲ್ಲ, ಅವರಿಬ್ಬರೇ ಸೇರಿ ನಡೆಸೋದು ಅಂದ್ಲು. ನಾನಂತೂ ಅಲ್ಲಿ ಏನೂ ನೋಡಿಲ್ಲ, ರಿಟೈರ್ಮೆಂಟ್ ದುಡ್ಡಲ್ಲಿ ಆ ಲಕ್ಸುರಿ ಮನೆ ನಡೀತಿದೆ ಅನ್ಕೊಂಡಿದ್ದೆ ಅಂದೆ. ಅದಕ್ಕೆ ಅವಳು, ಅದನ್ನು ನೀನು ತಿಳ್ಕೊಳ್ಳದೇ ಇರೋದು ನನ್ನ ತಪ್ಪ ಅಂತ ಜೋರಾಗಿ ನಕ್ಕಳು. ಕಾವ್ಯ ಈ ತರ ಯಾವತ್ತೂ ನಗುತ್ತಿರಲಿಲ್ಲ. ನೀನು ನನ್ನನ್ನು ಕಾಮಿಡಿ ಮಾಡ್ತಿದ್ದೀಯಾ? ಅಸಲಿಗೆ ಆ ಮನೆಯಲ್ಲಿ ಏನು ನಡೀತಿದೆ ಹೇಳು ಅಂದೆ.
ನೀನೇ ತಾನೇ ದಿನ ಅತ್ತೆಯನ್ನು ನೋಡೋಕೆ ಓಡಿ ಓಡಿ ಹೋಗ್ತೀಯಾ? ಮಗಳು ಬೇಡ ಅಳಿಯ ಬಂದ್ರೆ ಸಾಕು ಅಂತಾರಲ್ಲ ನಿಮ್ಮ ಅತ್ತೆ. ಅಷ್ಟೊಂದು ಸಲ ಹೋಗಿದ್ದೀಯಲ್ಲ, ನಿನಗೆ ಅವರ ಅಸಲಿ ಬಿಸಿನೆಸ್ ಏನೆಂದು ಗೊತ್ತಾಗಲಿಲ್ವಾ ಅಂತ ಕೇಳಿದ್ಲು. ನನಗೇನು ಗೊತ್ತಾಗಿಲ್ಲ ಕಾವ್ಯ, ನೀನೇ ನಿಜ ಹೇಳು ಅಂದಾಗ ಅವಳು ಬಾಂಬ್ಸಿಡಿಸಿದ್ಲು. ಅವನು ನನ್ನ ಸ್ವಂತ ಅಪ್ಪ ಅಲ್ಲ, ಎರಡನೇ ಅಪ್ಪ. ನನ್ನ ಅಮ್ಮನಿಗೆ 19ನೇ ವಯಸ್ಸಿಗೆ ಮದುವೆ ಆಯ್ತು. ಆಮೇಲೆ ನಾನು ಹುಟ್ಟಿದೆ. ನನ್ನ ಸ್ವಂತ ಅಪ್ಪನ ಜೊತೆ ಅಮ್ಮ ಕೇವಲ 3-4 ವರ್ಷ ಅಷ್ಟೇ ಇದ್ದದ್ದು. ಏನೋ ಗಲಾಟೆಯಾಗಿ ಅಮ್ಮ ನನ್ನನ್ನು ಕರ್ಕೊಂಡು ತವರಿಗೆ ಬಂದ್ಲು. ಅಲ್ಲಿ ಮನೆಯವರಿಗೆ ನಾವಿಬ್ಬರೂ ಭಾರ ಅನಿಸಿದೆವು. ಆಗ ಅಮ್ಮ ಹತ್ತಿರದ ಬಟ್ಟೆ ಅಂಗಡಿಯೊಂದರಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸಕ್ಕೆ ಸೇರಿದ್ಲು. ಅಮ್ಮ ಸಖತ್ ಸುಂದರಿಯಾಗಿದ್ದರಿಂದ ಆ ಬಟ್ಟೆ ಅಂಗಡಿ ಓನರ್ ಲೈನ್ ಹಾಕಿದ. ಅವನೇ ಈಗ ಇರೋ ಈ ಎರಡನೇ ಅಪ್ಪ ರಮೇಶ್. ನನಗೆ 4.5 ವರ್ಷ ಇದ್ದಾಗ ಅವರಿಬ್ಬರೂ ಮದುವೆಯಾಗಿ ಮೈಸೂರಿಗೆ ಬಂದ್ವಿ. ಇಲ್ಲಿ ಅವರು ಬಟ್ಟೆ ಅಂಗಡಿ ಶುರು ಮಾಡಿದ್ರು. ಆದ್ರೆ 1 ವರ್ಷದಲ್ಲೇ ಅದು ಲಾಸ್ ಆಯ್ತು. ಆಮೇಲೆ ನಾವು ಒಂದು ದೊಡ್ಡ ಡ್ಯೂಪ್ಲೆಕ್ಸ್ ಮನೆಗೆ ಶಿಫ್ಟ್ ಆದ್ವಿ. ಅಲ್ಲಿ ನನಗೆ ಸೆಪರೇಟ್ ರೂಮ್ ಇತ್ತು. 7ನೇ ವಯಸ್ಸಿನಿಂದ ನಾನು ಒಂಟಿಯಾಗಿಯೇ ಮಲಗುತ್ತಿದ್ದೆ. ಈ ಎರಡನೇ ಅಪ್ಪ ನನಗೆ ಕೇಳಿದ್ದನ್ನೆಲ್ಲ ಕೊಡಿಸುತ್ತಿದ್ದ. ಆದ್ರೆ ಸಂಜೆ ಆದ್ರೆ ಸಾಕು ನನ್ನನ್ನು ರೂಮ್ನಿಂದ ಹೊರಗೆ ಬರಲು ಬಿಡುತ್ತಿರಲಿಲ್ಲ. ಊಟ ಕೂಡ ರೂಮ್ಗೆ ಬರ್ತಿತ್ತು. ಟಿವಿ ಎಲ್ಲ ಅಲ್ಲೇ ಇತ್ತು. ಮನೆಯಲ್ಲಿ ಏನೋ ಬಿಸಿನೆಸ್ ನಡೀತಿದೆ, ತುಂಬಾ ಜನ ಬಂದು ಹೋಗ್ತಾರೆ ಅಂತ ಮಾತ್ರ ಗೊತ್ತಾಗ್ತಿತ್ತು. ಬಟ್ಟೆ ಬಿಸಿನೆಸ್ ಅಂತ ಒಂದು ಬೋರ್ಡ್ ಕೂಡ ಇತ್ತು. ಬಹಳಷ್ಟು ಜನ ಬರ್ತಾ ಇದ್ರು. ಒಳಗೆ ಗಲಾಟೆ, ನಗು ಎಲ್ಲಾ ಕೇಳಿಸ್ತಿತ್ತು. ನಾನು ಹೈಸ್ಕೂಲಿಗೆ ಬಂದಾಗ ನನಗೆ ಆ ಮನೆಯ ಅಸಲಿ ಮುಖ ಏನೆಂದು ಅರ್ಥವಾಯಿತು. ಅದು ಸಿಟಿಯಾಗಿದ್ದರಿಂದ ಸುತ್ತಮುತ್ತಲ ಯಾರ ಜೊತೆನೂ ನಮಗೆ ಕಾಂಟ್ಯಾಕ್ಟ್ ಇರಲಿಲ್ಲ. ಒಂದು ದಿನ ರಾತ್ರಿ ನಾನು ಕದ್ದು ನೋಡಿದೆ. ಅಪ್ಪ, ಅಮ್ಮ ಮತ್ತು 3-4 ಜನ ಲಿವಿಂಗ್ ರೂಮ್ನಲ್ಲಿ ಕುಳಿತು ಫುಲ್ ಪಾರ್ಟಿ ಮಾಡ್ತಾ ಇದ್ರು, ಎಣ್ಣೆ ಹೊಡಿತಿದ್ರು. ಅಲ್ಲಿ ಬಂದಿದ್ದ ಒಬ್ಬನ ಮಡಿಲಲ್ಲಿ ಅಮ್ಮ ಕುಳಿತು ಅವಳ ಕೈಯನ್ನು ಅವನ ತಲೆಯಲ್ಲಿ ಸವರುತ್ತಾ ಇದ್ದಳು. ಬಾಕಿಯವರೆಲ್ಲ ಅದನ್ನು ನೋಡಿ ವಿಕೃತವಾಗಿ ನಗುತ್ತಾ ಕಮೆಂಟ್ ಮಾಡ್ತಾ ಇದ್ರು. ಆ ಸೀನ್ ನೋಡಿ ನನಗೆ ವಾಕರಿಕೆ ಬಂದು ನನ್ನ ರೂಮ್ಗೆ ಓಡಿ ಬಂದೆ. ಆಮೇಲೆ ಒಬ್ಬೊಬ್ಬರಾಗಿ ಅಮ್ಮನ ಹತ್ತಿರ ಹೋಗಿ ಕುಳಿತುಕೊಳ್ಳುತ್ತಿದ್ದರು. ಇದೆಲ್ಲ ನೋಡಿ ನನಗೆ ಸಖತ್ ಭಯವಾಗಿತ್ತು. ಆ ಮನೆಗೆ ಅಷ್ಟೊಂದು ಐಷಾರಾಮಿ ಲೈಫ್ ಮತ್ತು ದುಡ್ಡು ಎಲ್ಲಿಂದ ಬರ್ತಿದೆ ಅಂತ ನನಗೆ ಆವಾಗ್ಲೇ ಅರ್ಥ ಆಯ್ತು. ಆದ್ರೆ ಕೇಳೋಕೆ ಭಯ ಇತ್ತು. ಹೊರಗೆ ಬಂದ್ರೆ ಅಮ್ಮ ಸಿಕ್ಕಾಪಟ್ಟೆ ಬೈತಾ ಇದ್ಲು. ಹಾಗಾಗಿ ನಾನು ನನ್ನದೇ ಆದ ಒಂಟಿ ಪ್ರಪಂಚದಲ್ಲಿ ಬದುಕುತ್ತಿದ್ದೆ. ಪಿಯುಸಿಗೆ ಬಂದಾಗ ನಾನು ಅಮ್ಮನನ್ನು ನೇರವಾಗಿಯೇ ಕೇಳ್ದೆ, ಏನಮ್ಮ ಇದೆಲ್ಲ ಅಂತ. ಅದಕ್ಕೆ ಅಮ್ಮ ಕೋಪ ಮಾಡಿಕೊಳ್ಳದೆ ಓಪನ್ ಆಗಿ ಎಲ್ಲವನ್ನೂ ಹೇಳಿದ್ಲು. ಅಮ್ಮನಿಗೆ ಮೊದಲಿನಿಂದಲೂ ಒಬ್ಬನೇ ಗಂಡನ ಜೊತೆ ಸಂಸಾರ ಮಾಡೋ ಕ್ಯಾರೆಕ್ಟರ್ ಇರಲಿಲ್ಲವಂತೆ. ಮದುವೆಗೆ ಮುಂಚೆನೇ ಸಿಕ್ಕಾಪಟ್ಟೆ ಅಫೇರ್ಗಳಿದ್ದವಂತೆ. ಮನೆಯವರು ಫೋರ್ಸ್ ಮಾಡಿ 19ನೇ ವಯಸ್ಸಿಗೆ ಮದುವೆ ಮಾಡಿದ್ರು. ಆದ್ರೆ ಸಂಸಾರ ಸೆಟ್ ಆಗಲಿಲ್ಲ. ಆಮೇಲೆ ಈ ಎರಡನೇ ಅಪ್ಪ ಸಿಕ್ಕಾಗ ಇಬ್ಬರೂ ಒಂದು ಅಗ್ರಿಮೆಂಟ್ ಮಾಡಿಕೊಂಡರಂತೆ. ಅಮ್ಮನಿಗೆ ಲೈಫ್ನಲ್ಲಿ ದಿನ ವೆರೈಟಿ ಇರಬೇಕಂತೆ, ಒಬ್ಬನ ಮುಖ ನೋಡಿ ಇರೋಕೆ ಆಗಲ್ಲವಂತೆ. ಈ ಎರಡನೇ ಅಪ್ಪ ಕೂಡ ಬಿಸಿನೆಸ್ ಮೈಂಡೆಡ್ ಆಗಿದ್ದರಿಂದ, ನಿನಗೆ ಈ ತರಹದ ಸ್ವಭಾವ ಇದ್ರೆ ಅದನ್ನೇ ಬಿಸಿನೆಸ್ ಮಾಡೋಣ, ಇದರಿಂದ ಕೋಟ್ಯಾಧಿಪತಿಗಳಾಗಬಹುದು ಅಂತ ಪ್ಲಾನ್ ಮಾಡಿ ಹೊರಗಡೆ ಬೋರ್ಡ್ ಮಾತ್ರ ಬಟ್ಟೆ ಬಿಸಿನೆಸ್ ಅಂತ ಹಾಕಿ ಒಳಗೆ ಈ ಗಲೀಜು ದಂಧೆ ಶುರು ಮಾಡಿದ್ರು. ಅಮ್ಮನ ಈ ರೋಗ ಆ ಇಬ್ಬರ ಲೈಫ್ಗೆ ಲಾಟರಿ ಹೊಡೆದ ಹಾಗೆ ಆಯ್ತು. ನಮ್ಮ ಶ್ರೀಮಂತಿಕೆಯ ಅಸಲಿ ಸೀಕ್ರೆಟ್ ಇದೆ ಅಂದ್ಲು ಕಾವ್ಯ. ಅಮ್ಮನಿಗೆ ಇಂಥ ಗ್ರೂಪ್ ಆಕ್ಟಿವಿಟಿ ಅಂದ್ರೆ ತುಂಬಾ ಇಷ್ಟ. ಪಾರ್ಟಿ ಮಾಡೋದು, ಡ್ಯಾನ್ಸ್ ಮಾಡೋದು, 3-4 ಜನ ಪುರುಷರ ಜೊತೆ ಎಂಜಾಯ್ ಮಾಡೋದು ಅವಳಿಗೆ ನೀರು ಕುಡಿದ ಹಾಗೆ. ಇನ್ನು ಈ ಎರಡನೇ ಅಪ್ಪನಿಗೆ ದುಡ್ಡು ಬರೋದರ ಜೊತೆಗೆ ಹೆಂಡತಿ ಬೇರೆಯವರ ಜೊತೆ ಇರೋದನ್ನು ನೋಡಿ ಖುಷಿ ಪಡೋ ವಿಕೃತ ಬುದ್ಧಿ ಇತ್ತು. ಕೆಲವೊಮ್ಮೆ ವಿಐಪಿ ಕಸ್ಟಮರ್ಸ್ ಬಂದಾಗ ಅಪ್ಪ ಮತ್ತು ಆ ಕಸ್ಟಮರ್ ಇಬ್ಬರು ಸೇರಿ ಅಮ್ಮನ ಜೊತೆ ಇರ್ತಾ ಇದ್ರು. ಅಮ್ಮನಿಗೆ ಇಷ್ಟ ಆದ್ರೆ ಸಾಕು, ಅವರಿಗೆ ಏನು ಬೇಕಾದರೂ ಗಿಫ್ಟ್ ಕೊಡ್ತಾ ಇದ್ಲು. ಇಷ್ಟಪಟ್ಟ ಪುರುಷರನ್ನು ಮಲಗಿಸಿಕೊಳ್ಳೋಕೆ ಅಮ್ಮನ ಹತ್ತಿರ 100 ಟ್ರಿಕ್ಸ್ಗಳಿದ್ದವು. ಇದೇ ಕಾರಣಕ್ಕೆ ಅವಳಿಗೆ ಈ ಕಪ್ಪು ಪ್ರಪಂಚದಲ್ಲಿ ದೊಡ್ಡ ಹೆಸರಿತ್ತು. ಈ ಸಿಟಿಗೆ ಬಂದ್ಮೇಲಂತೂ ಕಾಲೇಜು ಹುಡುಗರು, ಯುವಕರು ಎಲ್ಲರೂ ಇವಳ ಹತ್ತಿರ ಬರಲು ಮುಗಿಬೀಳ್ತಾ ಇದ್ರು. ಯಾರಿಗಾದರೂ ಏನೂ ಗೊತ್ತಿಲ್ಲ ಅಂದ್ರೂ ಅವರಿಗೆ ಎಲ್ಲವನ್ನೂ ಹೇಳಿಕೊಟ್ಟು ಕಳಿಸ್ತಾ ಇದ್ಲು. ಕಾಲೇಜು ಹುಡುಗರಿಗೆ ಇವಳು ಒಂಥರ ಸೀಕ್ರೆಟ್ ಟ್ಯೂಷನ್ ಟೀಚರ್ ಆಗಿದ್ಲು. ಆದ್ರೆ ಅವರ ಹತ್ತಿರ ಸಿಕ್ಕಾಪಟ್ಟೆ ದುಡ್ಡು, ಚಿನ್ನದ ಚೈನ್, ಉಂಗುರ ಎಲ್ಲವನ್ನೂ ಕಿತ್ತುಕೊಳ್ತಾ ಇದ್ಲು. ಇದೆಲ್ಲ ನಿಜನ ಕಾವ್ಯ ಅಂತ ನಾನು ತಲೆ ಸುತ್ತಿ ಕೇಳ್ದೆ. ಅದಕ್ಕೆ ಅವಳು, ಹೌದು, ನನ್ನ ಅಮ್ಮನೇ ನನ್ನ ಹತ್ತಿರ ಹೆಮ್ಮೆಯಿಂದ ಹೇಳಿಕೊಂಡಿದ್ದು ಅಂದ್ಲು.
ಅವಳು ಮುಂದುವರಿಸಿ, ನಾನು ಕಣ್ಣಾರೆ ಇದೆಲ್ಲ ನೋಡಿದ್ದರಿಂದಲೇ ನನಗೆ ಗಂಡಸರ ಕಂಡ್ರೆ ಒಂಥರ ಅಸಹ್ಯ, ಯಾರ ಮೇಲೂ ಪ್ರೀತಿ ಬರಲ್ಲ. ನೀನು ನನ್ನ ಹತ್ತಿರ ಬಂದಾಗಲೂ ನನಗೆ ಅಮ್ಮನ ಆ ವಿಕೃತ ಮುಖ ನೆನಪಾಗಿ ನಾನು ಸೈಲೆಂಟ್ ಆಗ್ಬಿಡ್ತೀನಿ. ನಾನು ಡಿಗ್ರಿ ಓದುವಾಗ ಅಮ್ಮ ಅಪ್ಪ ಇಬ್ಬರು ಸೇರಿ, ಮಗಳೇ, ಬೆಂಗಳೂರಲ್ಲಿ ಒಂದಿಷ್ಟು ಫ್ಲಾಟ್ಗಳನ್ನು ತಗೋಬೇಕು, ನೀನು ನಮಗೆ ಹೆಲ್ಪ್ ಮಾಡಬೇಕು ಅಂತ ನನ್ನನ್ನು ಈ ದಂಧೆಗೆ ಇಳಿಸೋಕೆ ಟ್ರೈ ಮಾಡಿದ್ರು. ಆದ್ರೆ ನಾನು ಜಗಳ ಆಡಿ ಇಲ್ಲೇ ಸತ್ತು ಹೋದ್ರೂ ನಿಮ್ಮ ಹಾದಿಗೆ ಬರಲ್ಲ ಅಂತ ಮದುವೆಗೆ ಹಠ ಹಿಡಿದೆ. ನನ್ನ ಗಟ್ಟಿತನದಿಂದ ನಾನು ಅಮ್ಮನ ತರ ಆಗಲಿಲ್ಲ ಎನ್ಲು. ನಾನು ಗೂಗಲ್ ಮಾಡಿ ನೋಡಿದಾಗ ಇದೊಂದು ರೀತಿಯ ಮಾನಸಿಕ ಕಾಯಿಲೆ ಅಂತ ಗೊತ್ತಾಯ್ತು. ಇದಕ್ಕೆ ಸ್ಪೋರ್ಟ್ ಮಾಡೋ ಗಂಡ ಸಿಕ್ಕರೆ ಮುಗೀತು. ಕಾವ್ಯ ಹೇಳಿದ್ಲು, ಅನಿಲ್, ನನ್ನ ಜಗಳ ನೋಡಿ ಅವರು ನನ್ನನ್ನು ಬಿಟ್ಟು ಬಿಟ್ಟರು. ಆದ್ರೆ ಅವರ ಹತ್ತಿರ ಇರೋ ಸಂಪತ್ತು ನೀನು ಊಹಿಸೋಕೂ ಆಗಲ್ಲ. ಆದ್ರೆ ನಮ್ಮ ಅಪ್ಪನಿಗೆ ದುರಾಶೆ ಜಾಸ್ತಿ. ನಾನು ಬರಲ್ಲ ಅಂದಿದ್ದಕ್ಕೆ ನನ್ನಿಂದ ಅವರಿಗೆ ಪ್ರಯೋಜನ ಇಲ್ಲ ಅಂತ ಅಮ್ಮ ನಿನ್ನ ಹತ್ತಿರ ಆ ಥರ ಮಾತಾಡಿದ್ದು ಅಂದಾಗ ನನಗೆ ಅತ್ತೆ ಹೇಳಿದ ಮಾತಿನ ಅಸಲಿ ಅರ್ಥ ಗೊತ್ತಾಯ್ತು. ನನ್ನ ಅಮ್ಮ ಮನೆಗೆ ಬರೋ ಹುಡುಗರಿಗೆಲ್ಲ ಓಪನ್ ಆಗಿ ಎಲ್ಲವನ್ನೂ ಹೇಳ್ತಾ ಇದ್ಲು. ಅದಕ್ಕೆ ಯಾರೂ ನನ್ನ ಮದುವೆ ಆಗೋಕೆ ಒಪ್ಪಲಿಲ್ಲ. ನೀನೊಬ್ಬನೇ ನನ್ನ ಬ್ಯೂಟಿ ನೋಡಿ ಏನೂ ವಿಚಾರಿಸದೆ ಮದುವೆ ಆದೆ. ನಿನಗೆ ನನ್ನ ಕಡೆಯಿಂದ ಲವ್ ಸಿಗದಿರೋದಕ್ಕೆ ಇದೇ ಕಾರಣ ಅನಿಲ್. ನಾವಿಬ್ಬರೂ ಯಾವುದಾದರೂ ಒಳ್ಳೆ ಕೌನ್ಸಿಲಿಂಗ್ಗೆ ಹೋಗೋಣ, ಎಲ್ಲವೂ ಸರಿಯಾಗುತ್ತೆ ಅಂದ್ಲು ಕಾವ್ಯ. ಅವಳು ಹೇಳಿದ ಮೇಲೆ ನನಗೆ ಹೆಂಡತಿ ಮತ್ತು ಅತ್ತೆಯ ಎಲ್ಲಾ ನಡವಳಿಕೆಗಳಿಗೂ ಉತ್ತರ ಸಿಕ್ಕಿತು. ನಾನು ಸುಮ್ಮನಿರಲು ನಿರ್ಧರಿಸಿದೆ. ಆದರೆ ಒಂದು ದಿನ ಅನಿರೀಕ್ಷಿತವಾಗಿ ಅತ್ತೆ ಶಾರದಾ ನನಗೆ ಕಾಲ್ ಮಾಡಿ, ಅನಿಲ್, ನೀನು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀಯಲ್ಲ, ಬರುವಾಗ ಅಲ್ಲಿ ಸಿಗೋ ಒಂದು ಸ್ಪೆಷಲ್ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡು ಬಾ ಅಂದರು. ನಾನು ಅಲ್ಲಿಗೆ ಹೋಗಿ ವಾಪಸ್ ಬರುವಾಗ ರಾತ್ರಿ 10:45 ಆಗಿತ್ತು. ನಾನು ಆ ಬಾಕ್ಸ್ ಕೊಡಲು ಅವರ ಮನೆಗೆ ಹೋದೆ. ಅಲ್ಲಿ ಮಾವನ ಜೊತೆ ಇನ್ನೂ ಇಬ್ಬರು ಅಪರಿಚಿತ ದೊಡ್ಡ ಮನುಷ್ಯರು ಕುಳಿತಿದ್ದರು. ಅವರೆಲ್ಲ ದೊಡ್ಡ ಬಿಸಿನೆಸ್ಮನ್ಗಳು ಅಂತ ಗೊತ್ತಾಯ್ತು. ನಾನು ಹೊರಡುತ್ತೇನೆ ಅಂದಾಗ ಅತ್ತೆ ಬಿಡಲಿಲ್ಲ. ಊಟ ಮಾಡ್ಕೊಂಡು ಹೋಗು ಅನಿಲ್ ಅಂತ ಫೋರ್ಸ್ ಮಾಡಿದರು. ಅಷ್ಟರಲ್ಲಿ ಅತ್ತೆ ಒಳಗಿನಿಂದ ಲಿಕ್ಕರ್ ಬಾಟಲ್ ಮತ್ತು ಗ್ಲಾಸ್ಗಳನ್ನು ತಂದಿಟ್ಟರು. ನಾನು ಬೇಡ ಅಂದಾಗ, ಲೋ, ನೀನು ಪಾರ್ಟಿ ಮಾಡಲ್ಲ ಅಂತ ನನಗೆ ಗೊತ್ತು, ಆದ್ರೆ ನಮ್ಮ ಜೊತೆ ಫ್ರೆಂಡ್ ತರ ಒಂದು ಬೆಗ್ ಹಾಕೋಕೆ ಏನು ಪ್ರಾಬ್ಲಮ್ ಅಂತ ಬಲವಂತವಾಗಿ ಕುಡಿಸಿದರು. ನಾನು ಅವರ ಒತ್ತಾಯಕ್ಕೆ ಮಣಿದು ಕುಡಿದೆ. ಆದರೆ ಅರ್ಧ ಗಂಟೆಯಲ್ಲೇ ಅಲ್ಲಿ ಇಡೀ ಸೀನ್ ಚೇಂಜ್ ಆಯ್ತು. ಕಾವ್ಯ ಹೇಳಿದ ಮಾತುಗಳು ನನ್ನ ಕಣ್ಣ ಮುಂದೆಯೇ ನಿಜವಾಗುತ್ತಿತ್ತು. ಅತ್ತೆ ಶಾರದಾ ಜೋರಾಗಿ ನಗುತ್ತಾ ಅಲ್ಲಿದ್ದ ಒಬ್ಬನ ಮಡಿಲಲ್ಲಿ ಹೋಗಿ ಕುಳಿತಳು. ಅವನ ಕಿವಿಯಲ್ಲಿ ಏನೋ ಪಿಸುಗುಟ್ಟುತ್ತಾ ರೋಮ್ಯಾನ್ಸ್ ಮಾಡೋಕೆ ಶುರು ಮಾಡಿದಳು. ಅವಳ ಕೈಗಳು ಅವನ ಶರ್ಟ್ ಒಳಗೆ ಹೋಗುತ್ತಿದ್ದವು. ಬಾಕಿಯವರೆಲ್ಲ ನನ್ನನ್ನು ಬಿಟ್ಟು ಅದನ್ನು ನೋಡಿ ಸಖತ್ ಎಂಜಾಯ್ ಮಾಡ್ತಾ ಚಪ್ಪಾಳೆ ತಟ್ಟುತ್ತಿದ್ದರು. ನನ್ನ ಕಣ್ಣೆದುರೇ ಅತ್ತೆ ಬಟ್ಟೆ ಬಿಚ್ಚಿ ವಿಕೃತವಾಗಿ ವರ್ತಿಸಲು ಶುರುಮಾಡಿದಳು. ಮಾವ್ ರಮೇಶ್ ಕೂಡ ಅದನ್ನು ನೋಡಿ ಯಾವುದೋ ಸೂಪರ್ ಹಿಟ್ ಸಿನಿಮಾ ನೋಡಿದ ಹಾಗೆ ನಗುತ್ತಿದ್ದ. ಸ್ವಲ್ಪ ಸಮಯದ ನಂತರ ಅತ್ತೆ ಎರಡನೇ ವ್ಯಕ್ತಿಯ ಹತ್ತಿರ ಹೋದಳು. ಇಷ್ಟರಲ್ಲಿ ಮಾವ್ ನನ್ನ ಹತ್ತಿರ ಬಂದು, ಏನಪ್ಪ ಅಳಿಯರೇ, ಬರೀ ನೋಡುಗನಾಗಿದ್ದೀಯಾ? ನಿನಗೆ ಇವತ್ತು ಸ್ಪೆಷಲ್ ಆಫರ್ ಅಂದರು. ನಾನು ಶಾಕ್ ಆಗಿ, ಬೇಡ ಮಾವ, ಅಮ್ಮ ಇತ್ತಗಡೆ ಬರಬೇಡಿ ಅಂತ ಕಿರುಚಿದೆ. ಅದಕ್ಕೆ ಅತ್ತೆ ನಗುತ್ತಾ, ಬಾರೋ ಲೋಫರ್, ನಾವೆಲ್ಲ ಎಂತೆಂಥದ್ದನ್ನು ನೋಡಿದವರು ಅಂತ ನನ್ನ ಹತ್ತಿರ ಬಂದಳು. ನಾನು ವಿರೋಧಿಸಲು ಟ್ರೈ ಮಾಡಿದೆ. ಆದರೆ ಮಾವ್ ರಮೇಶ್ ಹಿಂದಿನಿಂದ ಬಂದು ನನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅಲ್ಲಿ ಬಂದಿದ್ದ ಕಸ್ಟಮರ್ಸ್ ಕೂಡ ಅತ್ತೆಗೆ ಸಪೋರ್ಟ್ ಮಾಡಿದರು. ನಾನು ಆಗಲೇ ಕುಡಿದಿದ್ದ ಗಾಂಜಾ ಮತ್ತು ಲಿಕ್ಕರ್ ಮತ್ತಿನಲ್ಲಿದ್ದರಿಂದ ನನಗೆ ಜಾಸ್ತಿ ಪ್ರತಿಭಟಿಸಲು ಶಕ್ತಿ ಇರಲಿಲ್ಲ. ಅವತ್ತು ರಾತ್ರಿ ಆ ರೂಮ್ನಲ್ಲಿ ನನ್ನ ಕಡೆಯಿಂದ ದೊಡ್ಡ ತಪ್ಪೇ ನಡೆದು ಹೋಯಿತು. ಅತ್ತೆಯ ಆ ವಿಕೃತ ಕೂಟಕ್ಕೆ ನಾನು ಬಲಿಯಾಗಿದ್ದೆ. ಮರುದಿನದಿಂದ ನನಗೆ ತೀವ್ರ ಅಪರಾಧ ಪ್ರಜ್ಞೆ ಕಾಡಲು ಶುರುಮಾಡಿತು. ಅತ್ತೆ ಆಮೇಲೆ ತುಂಬಾ ಸಲ ಫೋನ್ ಮಾಡಿ, ಇವತ್ತು ಒಳ್ಳೆ ಫ್ರೆಂಡ್ಸ್ ಬಂದಿದ್ದಾರೆ, ಬಾ ಅನಿಲ್ ಅಂತ ಕರೆದರು. ಆದ್ರೆ ನಾನು ಹೋಗಲಿಲ್ಲ. ಈಗ ನನಗೆ ನನ್ನ ಹೆಂಡತಿ ಕಾವ್ಯಳ ಮುಖ ನೋಡೋಕೂ ಆಗ್ತಿಲ್ಲ. ಅವಳ ಹತ್ತಿರ ನಾನೇನು ಹೇಳಿಲ್ಲ. ಆದ್ರೆ ನನ್ನ ಮನಸ್ಸು ಪೆಂಡುಲಂತರ ಆ ಕಡೆ ಈ ಕಡೆ ತೂಗಾಡ್ತಿದೆ. ಒಂದು ಕಡೆ ಆ ರಾತ್ರಿಯ ವಿಕೃತ ಸುಖದ ನೆನಪು ಕಾಡ್ತಿದ್ರೆ, ಇನ್ನೊಂದು ಕಡೆ ನನ್ನ ಹೆಂಡತಿಗೆ ಮಾಡಿದ ದ್ರೋಹದ ನೆನಪು ಕಾಡ್ತಿದೆ. ಹಿರಿಯರು ಹೇಳೋ ಹಾಗೆ ಕಣ್ಣಾರೆ ಕಂಡ್ರೂ ಪ್ರಮಾಣಿಸಿ ನೋಡಬೇಕು ಅಂತಾರೆ. ನಾನಿಷ್ಟು ತಿಳಿದು ಆ ಕೋಪಕ್ಕೆ ಬಿದ್ದನಲ್ಲ ಅನ್ನೋ ಬೇಸರ ನನ್ನನ್ನು ತಿಂತಿದೆ. ಆದರೆ ನಾನು ಈಗ ಒಂದು ದೃಢ ನಿರ್ಧಾರಕ್ಕೆ ಬರಲೇಬೇಕಾಗಿದೆ. ಹೀಗೆ ಮನಸ್ಸನ್ನು ಆ ಕಡೆ ಈ ಕಡೆ ಅಲುಗಾಡಿಸುತ್ತಾ ಕೂತರೆ ನನ್ನ ಲೈಫ್ ಹಾಳಾಗುತ್ತೆ. ನನ್ನ ಹೆಂಡತಿ ಕಾವ್ಯ ಈಗಾಗಲೇ ನಮ್ಮಿಬ್ಬರ ಲೈಫ್ ಸರಿಪಡಿಸಿಕೊಳ್ಳೋಕೆ ಕೌನ್ಸಿಲಿಂಗ್ಗೆ ಹೋಗೋಣ ಅಂತ ರೆಡಿಯಾಗಿದ್ದಾಳೆ. ಅವಳಿಗೆ ಆ ಗಲೀಜು ಪ್ರಪಂಚ ಇಷ್ಟವಿಲ್ಲದೆ ನನ್ನ ಜೊತೆ ಹೊಸದಾಗಿ ಬದುಕಲು ಬಂದಿದ್ದಾಳೆ.
ಹಾಗಾಗಿ ನಾನು ಇನ್ಮೇಲೆ ಕಂಪ್ಲೀಟ್ ಆಗಿ ನನ್ನ ಹೆಂಡತಿಯ ಮೇಲಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು. ನನಗೆ ಸಿಗಬೇಕಾದ ಪ್ರೀತಿ, ಸುಖ ಎಲ್ಲವೂ ನನ್ನ ಹೆಂಡತಿಯಿಂದಲೇ ಸಿಗಬೇಕು. ಆ ಅತ್ತೆಯ ವಿಕೃತ ಲೋಕದ ಹಿಂದೆ ಹೋಗಿ ನನ್ನ ಸಂಸಾರವನ್ನು ನಾನೇ ಕಣ್ಣಾರೆ ಹಾಳು ಮಾಡಿಕೊಳ್ಳಬಾರದು. ನನ್ನ ಹೆಂಡತಿಯ ಹಿತವೇ ನನ್ನ ಮುಖ್ಯ ಗುರಿ ಅಂತ ನಿರ್ಧರಿಸಿ ಇಂದಿನಿಂದ ಆ ಕಡೆ ತಿರುಗಿಯೂ ನೋಡದೆ ಕಾವ್ಯಳ ಜೊತೆ ಪ್ರೀತಿಯಿಂದ ಹೊಸ ಜೀವನ ಶುರು ಮಾಡ್ತೀನಿ. ಅದುವೇ ನನಗೆ ಮತ್ತು ನನ್ನ ಹೆಂಡತಿಗೆ ಒಳ್ಳೆಯದು.